ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು 777 ಕನ್ನಡ ಟ್ಯಾರೋ ರೀಡಿಂಗ್. ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ಮಹಾ ಶಿವರಿಂದ, ಶಿವ ಭಗವಾನಿಂದ ನಿಮಗೆ ಏನೊಂದು ಸಂದೇಶ ಬರ್ತಾ ಇದೆ ಅಂತ ಹೇಳಿ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತ ರೀಡಿಂಗು. ಆಕ್ಚುಲಿ ನಾನು ಸೋಮವಾರನೇ ಇದನ್ನ ಪೋಸ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ, ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ಪೋಸ್ಟ್ ಮಾಡ್ತಿದ್ದೀನಿ, ಅವತ್ ಮಾಡಕ್ ಆಗಿಲ್ಲ ಅಂತ ಹೇಳಿ. ಸೊ ಹೋಪ್ಫುಲಿ ಈ ರೀಡಿಂಗ್ ನಿಮ್ಮವರೆಗೂ ಬೇಗನೆ ಬಂದು ತಲುಪತ್ತೆ ಅಂತ ಅನ್ಕೊಂಡು ರೀಡಿಂಗ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮುಖಾಂತರ ನನ್ನನ್ನ ಸಂಪರ್ಕ ಮಾಡಬಹುದು. ಇನ್ನು ಇವತ್ತು ನಾನು ಕಾರ್ಡ್ ಶಫಲ್ ಮಾಡುವಾಗ ನನ್ನ ಇಷ್ಟ ದೈವಗಳಾದ ರಾಯರು, ಆಂಜನೇಯ ಸ್ವಾಮಿಗಳು, ಅಮ್ಮನವರು ಮತ್ತು ಶಿವ ಭಗವಾನರನ್ನ ನೆನಪಿಸ್ಕೊಂಡು ರೀಡಿಂಗ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೀವು ಅಷ್ಟೇ ನಿಮ್ಮ ಇಷ್ಟ ದೈವಗಳನ್ನ ನೆನಪಿಸ್ಕೊಂಡು ಈ ಒಂದು ರೀಡಿಂಗ್ ನ ನೋಡಿ. ನಾನಿಲ್ಲಿ 5 ಕಾರ್ಡ್ಸ್ ನ ತೆಗಿತಾ ಇದ್ದೀನಿ. ನೀವು ಯಾವುದೇ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕನ್ನೋ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಪ್ರಶ್ನೆಗೆ ನಾನು 5 ಕಾರ್ಡ್ಗಳ ಮುಖಾಂತರ ಉತ್ತರನ ಹುಡ್ಕುವಂತ ಪ್ರಯತ್ನನ ಮಾಡ್ತಾ ಇದ್ದೀನಿ. ಸೊ ಬನ್ನಿ ನಾವು ತಡ ಮಾಡದೆ ರೀಡಿಂಗ್ ನ ಕಂಟಿನ್ಯೂ ಮಾಡೋಣ. ಅಂಡ್ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ತುಂಬಾನೇ ರೆಸೊನೇಟ್ ಆಗಿಲ್ಲ ಅಂದ್ರೆ ನಾರ್ಮಲ್ ರೀಡಿಂಗ್ ತರ ಇದನ್ನ ನೋಡಿ ಎಂಜಾಯ್ ಮಾಡಿ, ಓಕೆನಾ? ಮತ್ತೆ ಸಬ್ಸ್ಕ್ರೈಬ್ ಆಗದೆ ಚಾನೆಲ್ ನ ನೋಡ್ತಿದ್ರೆ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನ ನೋಡಿ. ಸೊ ಇಲ್ಲಿ ನಾನು ಕಾರ್ಡ್ ಶಫಲ್ ಮಾಡುವಾಗಲೇ ನನಗೆ ಕ್ವೀನ್ ಆಫ್ ಸೋರ್ಟ್ಸ್ ಬಂದಿದೆ. ಅಂಡ್ ಅದ್ರ ಜೊತೆ ನಾನು ಇನ್ನು 4 ಕಾರ್ಡ್ಸ್ ನ ತೆಗ್ದಿದ್ದೀನಿ. ಸೊ ಒಂದೊಂದೇ ಕಾರ್ಡ್ ನ ನಾನು ಡೀಟೇಲ್ ಆಗಿ ಒಂದು ಎಕ್ಸ್ಪ್ಲನೇಷನ್ ಕೊಟ್ಕೋತಾ ಹೋಗ್ತೀನಿ. ನೋಡಿ ನಿಮ್ಮ ಜೀವನದಲ್ಲಿ ಏನ್ ಇನ್ಸಿಡೆಂಟ್ ಆಗ್ತಾ ಇದೆ, ಆ ಇನ್ಸಿಡೆಂಟ್ ಗೆ ಈ ಕಾರ್ಡ್ ಗಳ ಸಂಬಂಧ ಏನಾದ್ರೂ ಲಿಂಕ್ ಆಗ್ತಾ ಇದೆಯಾ ಅಂತ ಹೇಳಿ ನೀವು ಒಂದು ಕ್ಲಾರಿಟಿ ಸಿಗತ್ತೆ ನಿಮಗೆ, ಓಕೆನಾ? ಅಂಡ್ ಫಸ್ಟ್ ಕಾರ್ಡ್ ಬಂದ್ಬಿಟ್ಟು ಕ್ವೀನ್ ಆಫ್ ಸೋರ್ಟ್ಸ್ ಬಂದಿದೆ. ಮೇ ಬಿ ಈ ರೀಡಿಂಗ್ ನೋಡ್ತಿರೋರು ಎಲ್ಲರೂ ತುಂಬಾನೇ ಸ್ಟ್ರಾಂಗ್ ಆಗಿರುವಂತ ವಿಮೆನ್ ಫೆಮಿನೈನ್ ಎನರ್ಜಿ ಕಾಣಿಸ್ತಾ ಇದೆ. ಒಂದು ವಿಮೆನ್ಲಿ ಎನರ್ಜಿ ನನಗೆ ಫೀಲ್ ಆಗ್ತಾ ಇದೆ. ಅಂಡ್ ಆಲ್ಸೋ ತುಂಬಾನೇ ಸ್ಟ್ರಾಂಗ್ ಆಗಿರುವಂತ ವಿಮೆನ್ ಎನರ್ಜಿ, ತುಂಬಾನೇ ಪವರ್ಫುಲ್ ಆಗಿರುವಂತ ವಿಮೆನ್ ಎನರ್ಜಿ. ತಮ್ಮ ಕಾಲ್ ಮೇಲೆ ತಾವು ನಿಂತ್ಕೊಳ್ಬೇಕು ಅಥವಾ ಇಂಡಿಪೆಂಡೆಂಟ್ ಆಗಿ ಇರ್ಬೇಕು, ಯಾರ ಮೇಲೇನು ಡಿಪೆಂಡ್ ಆಗ್ಬಾರ್ದು ಅಂತ ಯೋಚನೆ ಮಾಡ್ತಾರಲ್ಲ, ಆ ಒಂದು ಎನರ್ಜಿ ಕಾಣಿಸ್ತಾ ಇದೆ. ಇಲ್ಲಿ ಸ್ವಲ್ಪ ಜನ ಸಿಂಗಲ್ ಪೇರೆಂಟಿಂಗ್ ಕೂಡ ಇರ್ಬೋದು. ತಂದೆ ತಾಯಿ ಎರಡರ ಒಂದು ಸ್ಥಾನವನ್ನು ನೀವೇ ಮಗುಗೆ ತುಂಬ್ತಾ ಇರೋದು, ತುಂಬಾ ಚೆನ್ನಾಗಿ ಮಗುನ ನೋಡ್ಕೊಳ್ತಾ ಇರುವಂತದ್ದು, ತುಂಬಾನೇ ಸ್ಟ್ರಾಂಗ್ ಆಗಿರುವಂತರು. ಹೆಂಗೆ ಅಂದ್ರೆ ಕೆಲವೊಂದ್ ಟೈಮಲ್ಲಿ ನಿಮ್ಮನ್ನ ನೋಡಿದ ತಕ್ಷಣ ಇಷ್ಟೊಂದು ಸ್ಟ್ರಾಂಗ್ ಆಗಿದಾರಲ್ಲ, ಡಾಮಿನೇಟಿಂಗ್ ಕೂಡ ಆಗಿರ್ಬೋದು ಇವರು ಅಂತ ಹೇಳಿ ಕೆಲವೊಬ್ಬರಿಗೆ ಅನ್ನಿಸ್ಬೋದು. ಬಟ್ ಆದ್ರೆ ಒಳಗಡೆಯಿಂದ ನೀವು ಆ ತರ ಇರಲ್ಲ. ಮೇ ಬಿ ಮೇಲೆ ನೋಡೋದಕ್ಕೆ ನನ್ ಜೊತೆ ಮೆಸಪ್ ಮಾಡೋದಕ್ಕೆ ಬರ್ಬೇಡ, ನನ್ ಜೊತೆ ಮೆಸಪ್ ಮಾಡಿದ್ರೆ ಸರಿ ಇರಲ್ಲ, ನಾನು ಹುಷಾರಾಗಿರು ನನ್ ಜೊತೆ ಡೀಲ್ ಮಾಡುವಾಗ ಅಂತ ಹೇಳ್ತಾರಲ್ಲ, ಆ ತರ ಒಂದು ಪರ್ಸನಾಲಿಟಿ ಕಾಣಿಸ್ತಾ ಇದೆ. ಬಟ್ ಸ್ಟಿಲ್ ಒಳಗಡೆಯಿಂದ ನೀವು ಒಂಥರ ಸಾಫ್ಟ್ ಆಗಿರೋ ಪರ್ಸನ್ ಆಗಿರ್ಬೋದು, ಬಟ್ ನೋಡೋರಿಗೆ ತುಂಬಾ ಸ್ಟ್ರಾಂಗ್ ಕ್ಯಾಂಡಿಡೇಟ್ ತರ ಕಾಣಿಸ್ತಾ ಇದೆ. ನಿಮ್ಮ ಒಂದು ಪರ್ಸನಾಲಿಟಿ ಆಗಿರ್ಬೋದು, ಪವರ್ ಆಗಿರ್ಬೋದು, ಅಥವಾ ನೀವು ನಿಂತ್ಕೊಂಡಿರುವಂತ ಸ್ಟ್ಯಾಂಡ್ ತಗೊಂಡು ನಿಂತ್ಕೊಂಡಿರೋ ರೀತಿ ಆಗಿರ್ಬೋದು, ತುಂಬಾ ಜನಕ್ಕೆ ಸರ್ಪ್ರೈಸಿಂಗ್ ಅನ್ಸ್ಬೋದು. ಬಟ್ ಆದ್ರೆ ಇದೇ ನಿಮ್ಮ ಪರ್ಸನಾಲಿಟಿ, ಇದೇ ನಿಮ್ಮ ರಿಯಾಲಿಟಿ. ನೀವಿರೋದೇ ಹಿಂಗೆ, ನೀವಿಷ್ಟು ಸ್ಟ್ರಾಂಗ್ ಆಗಿರ್ಬೇಕು ಅಂತಾನೆ ಈ ಭೂಮಿಗೆ ಬಂದಿರೋ ತರ ನನಗೆ ಕಾಣಿಸ್ತಾ ಇದೆ. ಇಟ್ಸ್ ಅ ಬ್ಯೂಟಿಫುಲ್ ಎನರ್ಜಿ ಕಾರ್ಡ್. ತುಂಬಾನೇ ಸ್ಟ್ರಾಂಗ್ ಎನರ್ಜಿ ಇದು. ಹೆಣ್ಮಕ್ಳು ಇಷ್ಟು ಸ್ಟ್ರಾಂಗ್ ಆಗಿರ್ಬೇಕು ಅಂತ ಹೇಳ್ತಾರಲ್ಲ, ಆ ಒಂದು ಎನರ್ಜಿ ಕಾರ್ಡು ನನಗೆ ಇಲ್ಲಿ ಪಾಪಪ್ ಆಗಿದೆ. ತುಂಬಾನೇ ಬ್ಯೂಟಿಫುಲ್ ಆಗಿರೋ ಕಾರ್ಡು. ನೀವು ಯಾರಾದ್ರೂ ಕ್ಲೈಮ್ ಮಾಡ್ಕೊಳ್ಳೋದಾದ್ರೆ ಖಂಡಿತವಾಗ್ಲೂ ಕ್ಲೈಮ್ ಮಾಡ್ಬೋದು. ಕೆಲವೊಬ್ಬರಿಗೆ ನಿಮ್ಮನ್ನ ನೋಡಿದಾಗ ಡಾಮಿನೇಟಿಂಗ್ ಅನ್ಸ್ಬೋದು, ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತೀರಾ ಅಂತ ಅನ್ಸ್ಬೋದು, ಅಥವಾ ಅವ್ರು ಹೇಳಿದ ತರನೇ ಎಲ್ಲ ನಡಿಬೇಕು ಅಂತ ಅನ್ಸ್ಬೋದು. ಆದ್ರೆ ಇಲ್ಲಿ ನೀವು ಇಷ್ಟು ಸ್ಟ್ರಾಂಗ್ ಆಗಿದ್ರೇನೆ ಎಲ್ಲಾದ್ರೂ ನಡೆಯುತ್ತೆ ಅಂತ ನಿಮಗೆ ಅನ್ನಿಸ್ತಾ ಇದೆ ಅಂತ ಅನ್ಸುತ್ತೆ. ಕೆಲವೊಂದ್ ಟೈಮಲ್ಲಿ ನೀವು ಸ್ಟ್ರಾಂಗ್ ಆಗಿರೋದು ಒಳ್ಳೇದೇ ಅಂತ ಹೇಳಿ ನಮ್ಗೆ ಶಿವ ಭಗವಂತರಿಂದ ಒಂದು ಸಂದೇಶ ಬರ್ತಾ ಇದೆ. ಅಂಡ್ ಸೆಕೆಂಡ್ ಕಾರ್ಡ್ ಬಂದ್ಬಿಟ್ಟು ನೈಟ್ ಆಫ್ ಸಾರ್ಟ್ಸ್ ಬಂದಿದೆ. ಈ ನೈಟ್ ಆಫ್ ಸಾರ್ಟ್ಸ್ ಬಂದ್ಬಿಟ್ಟು ಒಂಥರ ಫೈರ್ ಎನರ್ಜಿ ತೋರಿಸ್ತಾ ಇದೆ, ಒಂಥರ ಫಾದರ್ಲಿ ಫಿಗರ್ ಎನರ್ಜಿ, ಆ ತರ ಒಂದು ಎನರ್ಜಿ ನನ್ಗೆ ಫೀಲ್ ಆಗ್ತಾ ಇದೆ. ಮೇ ಬಿ ನೀವು ಕೆಲವೊಂದು ಕ್ಲಾರಿಟಿಗಳು ನಿಮ್ಮ ಜೀವನದಲ್ಲಿ ಗೊತ್ತಾಗುವಂತದ್ದು ಆಗ್ಬೋದು ಈ ಟೈಮಲ್ಲಿ, ಓಕೆನಾ? ಸಡನ್ ಆಗಿ ಕೆಲವೊಂದು ಸತ್ಯಗಳು ಬೆಳಕಿಗೆ ಬರುವಂತದ್ದಾಗ್ಬೋದು, ಅದರಿಂದ ನೀವು ಸ್ವಲ್ಪ ಸ್ಟ್ರೆಸ್ಫುಲ್ ಆಗುವಂತದ್ದಾಗ್ಬೋದು.
ಇದೊಂಥರ ಅವೇಕ್ನಿಂಗ್ ಕಾರ್ಡ್. ಅವೇಕ್ನಿಂಗ್ ಅಂದ್ರೆ ಸಡನ್ ಆಗಿ ನಿಮಗೆ ನೀನ್ ಎದ್ದೇಳ್ಬೇಕು ಅಥವಾ ನೀ ಎಚ್ಚೆತ್ಕೊಳ್ಬೇಕು ಇವಾಗ, ಇದು ಈ ಟೈಮಲ್ಲಿ ನೀನ್ ಜಾಗೃತವಾಗಿರ್ಬೇಕು ಅಂತ ಹೇಳ್ತಾರಲ್ಲ, ಆ ತರ ಒಂದು ಕಾರ್ಡ್ ಇದು. ಸಡನ್ ಆಗಿ ಯಾವ್ದಾದ್ರು ಒಂದು ವಿಷಯಗಳು ಗೊತ್ತಾಗೋದು, ಸತ್ಯಗಳು ಗೊತ್ತಾಗೋದು ಅಥವಾ ರಿಯಾಲಿಟಿಗಳು ಗೊತ್ತಾಗುವಂತದ್ದು ಆಗುತ್ತೆ. ಕೆಲವೊಂದು ಪಿಕ್ಚರ್ಗಳು ನಿಮ್ಗೆ ಲೈಕ್ ಕಮಿಂಗ್ ಇನ್ ಟು ಪಿಕ್ಚರ್ ಅಂತ ಹೇಳ್ತಾರೆ ಗೊತ್ತಾ, ಕೆಲವೊಂದು ಸತ್ಯಗಳು ಅದು ಆಗುತ್ತೆ. ವರ್ಕ್ ಪ್ಲೇಸ್ ಅಲ್ಲಿ, ರಿಲೇಶನ್ಶಿಪ್ ಅಲ್ಲಿ ಕೆಲವೊಂದು ಫೈಟ್ಸ್ ಗಳು, ಬ್ಯಾಟಲ್ಸ್ ಗಳು ಡೆಫಿನೆಟ್ಲಿ ಕಾಣಿಸ್ತಾ ಇದೆ. ಜಸ್ಟ್ ಕಾಮ್ ಡೌನ್ ಆಗಿ. ಯಾರಾದ್ರೂ ರಿಲೇಶನ್ಶಿಪ್ ಬಗ್ಗೆ ನೋಡ್ತಾ ಇದ್ರೆ, ನಿಮ್ಮ ಒಂದು ಪಾರ್ಟ್ನರ್ಸ್ ಬಗ್ಗೆ ಕೆಲವೊಂದು ವಿಷಯಗಳು ಗೊತ್ತಾಗುವಂತದ್ದು ಆಗತ್ತೆ. ಸಡನ್ ಆಗಿ ಶಾಕ್ ಕೂಡ ಆಗ್ಬೋದು ನಿಮಗೆ, ಏನಪ್ಪಾ ನಾನು ಅನ್ಕೊಂಡೇ ಇರ್ಲಿಲ್ಲ ಅಂತ ಹೇಳಿ. ಅದ್ರಿಂದ ಕೆಲವೊಂದು ಜಗಳಗಳು, ಗಲಾಟೆ, ಮನಸ್ತಾಪ ಅದು ಕೂಡ ಆಗ್ಬೋದು. ಬಟ್ ಕಾಮ್ ಡೌನ್, ಲೆಟ್ ಇಟ್ ಗೋ. ಸಿಚುವೇಶನ್ ಕಾಡು, ಸಿಚುವೇಶನ್ ಏನು ಅಂತ ಹೇಳ್ತಾರಲ್ಲ, ತುಂಬಾ ಕ್ರಿಟಿಕಲ್ ಆಗಿ ತಗೊಂಡೋಗ್ಬೇಡಿ, ಆರಾಮಾಗಿ ಹ್ಯಾಂಡ್ಲ್ ಮಾಡಿ ಅನ್ನೋದು ಇಲ್ಲಿ ಮೆಸೇಜ್ ಬರ್ತಾ ಇದೆ. ನೀವು ಆ ಯುದ್ಧದ ಒಂದು ಪಾರ್ಟ್ ಅಲ್ಲದೆ ಇದ್ರು ಕೂಡ ಆ ಒಂದು ಜಗಳಕ್ಕೆ ಸ್ಟ್ಯಾಂಡ್ ತಗೊಂಡು ನಿಂತ್ಕೋಬೇಕಾಗತ್ತೆ. ಆ ತರ ಒಂದು ಸಿಚುವೇಶನ್ ನಡಿಬಹುದು. ಅಂಡ್ ಒಂಥರ ಕೆಲವೊಬ್ರಿಗಂತೂ ಅನ್ಸಿರ್ಬೋದು, ಏನಪ್ಪಾ ಲೈಫ್ ಡೈಲಿ ರೊಟೀನ್ ಇದೇ ತರ ಇದೆಯಲ್ಲ, ಬೆಳಗ್ಗೆ ಎದ್ದೇಳೋದು, ಸಂಜೆ ಅದು ಊಟ ಮಾಡಿ ಮಲ್ಕೊಳ್ಳೋದು, ಎವ್ರಿ ಡೇ ಸೇಮ್ ರೊಟೀನ್ ನಡೀತಾ ಇದೆಯಲ್ಲ ಅಂತ ಹೇಳಿ ಕೆಲವೊಬ್ರಿಗೆ ಬೇಜಾರಾಗಿರ್ಬೋದು ಅಥವಾ ಆಂಗ್ಸೈಟಿ ಬಂದಿರ್ಬೋದು. ಏನು ಆಗ್ತಾನೆ ಇಲ್ಲಲ್ಲ ಲೈಫಲ್ಲಿ, ಆ ತರ ಕೂಡ ಫೀಲ್ ಆಗ್ಬೋದು. ಬಟ್ ಇದೇ ಅಲ್ವಾ ಜೀವನ, ಆ ತರ ಸೈಕಲ್ ಅಲ್ಲಿ ರೊಟೇಷನ್ ಆಗ್ತಾನೆ ಇದ್ರೆ ಲೈಕ್ ಆರಾಮಾಗಿ ಹೋಗ್ತಾ ಇದೆ ಲೈಫ್, ಏನು ತೊಂದ್ರೆ ಇಲ್ಲ ಅಂತ ಅರ್ಥ. ಅದೇನಾದ್ರು ಮಿಸ್ಪ್ಲೇಸ್ ಆಯ್ತು ಅಥವಾ ಅದ್ರಲ್ಲಿ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ, ಆ ರೊಟೀನ್ ಚೇಂಜಸ್ ಆಗೋದು ಅಥವಾ ಏನೋ ಒಂದಾಯ್ತು ಅಂದ್ರೆ ಅವಾಗ ಗೊತ್ತಾಗತ್ತೆ ನಮಗೆ, ಮೊದ್ಲಾಗ್ತಿದ್ದ ರೊಟೀನ್ ಕರೆಕ್ಟ್ ಆಗಿತ್ತು, ನಾನೇ ಅದನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳಿ. ಸೊ ರೋಲರ್ ಕೋಸ್ಟರ್ ಎನರ್ಜಿ ಏನಿದೆಯಲ್ಲ, ಅದು ಇಟ್ಸ್ ಅ ನಾರ್ಮಲ್, ಓಕೆನಾ. ಎಲ್ಲರ ಜೀವನದಲ್ಲೂ ಅದು ಹಂಗೇನೆ ಇರತ್ತೆ, ಯಾರ ಲೈಫ್ ಏನು ಸ್ಪೆಷಲ್ ಆಗಿರಲ್ಲ. ಅಂಡ್ ರಿಲೇಶನ್ಶಿಪ್ ಅಲ್ಲಿ ಸ್ವಲ್ಪ ಇಲ್ಲಿ ನನಗೆ ಆ ಕಡೆ ಈ ಕಡೆ ಆತರ ಕಾಣಿಸ್ತಾ ಇದೆ. ಇನ್ನು ನನ್ಗೆ ಥರ್ಡ್ ಕಾರ್ಡ್ ಬಂದ್ಬಿಟ್ಟು ಜಡ್ಜ್ಮೆಂಟ್ ಬಂದಿದೆ. ಸೊ ಜಡ್ಜ್ಮೆಂಟ್ ಒಂಥರ, ನೀವು ಎಲ್ಲದನ್ನು ಒಂಥರ ಜಾಸ್ತಿ ಹಿಡ್ದಿಟ್ಕೊಳಕಾಗದೆ ದೇವರಿಗೆ ಅಥವಾ ಯೂನಿವರ್ಸ್ಗೆ ಎಲ್ಲ ಬಿಟ್ಬಿಡ್ತೀರಾ ಅಂತ ಅನ್ಸುತ್ತೆ. ತುಂಬಾ ಜನ ತುಂಬಾ ಸ್ಟ್ರಾಂಗ್ ಆಗಿ ನಿಂತ್ಕೊಂಡ್ರು ಕೂಡ ಕೆಲವೊಂದ್ಸರಿ ಏನಾಗುತ್ತೆ ಅಂದ್ರೆ, ಅಯ್ಯೋ ನನ್ ಕೈಲಿ ಆಗ್ತಿಲ್ಲ, ಇನ್ನೇನಿದ್ರು ನಾನು ದೇವರಿಗೆ ಬಿಟ್ಬಿಡ್ತೀನಿ ಅಂತ ಹೇಳ್ತಾರಲ್ಲ. ಸೊ ಆತರ ನೀವು ಕೆಲವೊಂದಕ್ಕೆ ಸರೆಂಡರ್ ಆಗೋದು ಅಥವಾ ಕೆಲವೊಂದು ವಿಷಯಗಳನ್ನ ಗಾಳಿಗೆ ಬಿಟ್ಬಿಡೋದು ಅಥವಾ ಆಗ್ತಿಲ್ಲ ನನ್ ಕೈಲಿ ಅಂತ ಹೇಳೋದು, ನಿಮ್ಮನ್ನ ನೀವು ಕಂಡ್ಕೊಳ್ಳೋ ಅಂತ ಪ್ರಯತ್ನ ಮಾಡೋದು, ಇನ್ನು ಡೀಪ್ ಆಗಿ ನಿಮ್ಮನ್ನ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತ ಹೋಗ್ಬೋದು. ಅಥವಾ ಜೀವನದ ಒಂದು ಮೈಲ್ಗಲ್ ಅಂತ ಏನಿರುತ್ತಲ್ಲ, ಅದನ್ನ ನೀವು ಇವಾಗ ಮೇ ಬಿ ಅದ್ರಲ್ಲಿ ಹೋಗ್ತಾ ಇರ್ಬೋದು. ನಿಮಗೆ ಏನೋ ಒಂದು ತುಂಬಾನೇ ಇಂಪಾರ್ಟೆಂಟ್ ಟರ್ನಿಂಗ್ ಪಾಯಿಂಟ್ ಇದು ನಿಮ್ ಲೈಫ್ ಅಲ್ಲಿ, ಆ ತರ ಕೂಡ ಅನ್ನಿಸ್ತಾ ಇದೆ. ಆಲ್ಮೋಸ್ಟ್ ಇದೀರಾ, ನೀವೇನಾದ್ರೂ ಯಾವ್ದಕ್ಕಾದ್ರೂ ಟ್ರೈ ಮಾಡ್ತಿದ್ರೆ ದಯವಿಟ್ಟು ನಿಲ್ಸ್ಬೇಡಿ, ಕೀಪ್ ಆನ್ ಟ್ರೈಯಿಂಗ್ ಅಂತ ತೋರಿಸ್ತಾ ಇದೆ. ಮತ್ತೆ ಅವೇಕ್ನಿಂಗ್ ಕಾರ್ಡ್ ಬಂದಿದೆ, ಮತ್ತೆ ಸತ್ಯಗಳು ಗೊತ್ತಾಗುವಂತದ್ದು, ಹೀಲ್ ಯುವರ್ ಸೆಲ್ಫ್ ಅಂತ ಬರ್ತಾ ಇದೆ. ನಿಮ್ಮ ಇನ್ನರ್ ಕಾಲಿಂಗ್ ಕೂಡ, ಅಂದ್ರೆ ನಿಮ್ಮ ಒಳ ಮನಸ್ಸು ಏನ್ ಹೇಳ್ತದೆ ಅದನ್ನ ಕೇಳಿ ಅಂತ ಬರ್ತಾ ಇದೆ. ಹಾರ್ಡ್ ಟೈಮ್ ಜಾಸ್ತಿ ಇರೋದಿಲ್ಲ, ನೋ ಲಾಂಗರ್ ಸ್ಯಾಡ್ ಅಂತ ಬರ್ತಾ ಇದೆ. ನಿಮ್ಮ ಒಂದು ಕಷ್ಟದ ಟೈಮು ದೂರ ಹೋಗುವಂತದ್ದು ಕೂಡ ಆಗ್ಬೋದು. ಅಂಡ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ಒಂದು ಮೆಸೇಜ್ ಇದು. ನಿಮ್ಮ ಕಷ್ಟದ ಟೈಮು ದೂರ ಹೋಗುತ್ತೆ. ಯಾರಿಗೂ ನೀವೇನು ಹೆದರ್ಬೇಕಾಗಿರುವಂತ ಅವಶ್ಯಕತೆ ಇಲ್ಲ, ಬಿಕಾಸ್ ನಿಮ್ಮ ಸ್ಟ್ರೆಂತ್ ತುಂಬಾನೇ ಬ್ಯೂಟಿಫುಲ್ ಆಗಿದೆ. ನೀವು ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದ ಯಾರ ಮೇಲೂ ಡಿಪೆಂಡ್ ಕೂಡ ಆಗಿಲ್ಲ. ಸೊ ಹಂಗಾಗಿ ನೀವು ಯಾರಿಗೂ ಹೆದರುವಂತ ಅವಶ್ಯಕತೆ ಇಲ್ಲ. ಯಾರಾದ್ರೂ ಹೋಗ್ತೀವಿ ಅಥವಾ ಲೆಟ್ ಗೋ ಮಾಡ್ತೀವಿ, ನಾವು ದೂರ ಹೋಗ್ತೀವಿ ಅಂದ್ರೆ ದಯವಿಟ್ಟು ಹೋಗಿ, ಅಥವಾ ನಿಮ್ಗೆ ಇರಕ್ಕಾಗಿಲ್ಲ ಅಂದ್ರೆ ಅದು ನಿಮ್ ಚಾಯ್ಸು, ಆತರ ಹೇಳ್ಬಹುದು. ಏನು ತೊಂದ್ರೆ ಇಲ್ಲ ಇಲ್ಲಿ. ಡಿಸಿಷನ್ ಮೇಕ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ ಆಗಿ ಮೇಕ್ ಮಾಡಿ. ನಿಮ್ಮ ಲೈಫ್ ನ ಮೆಸ್ಅಪ್ ಮಾಡ್ಕೋಬೇಡಿ. ನೀವು ಯಾವ ದಾರಿನ ಚೂಸ್ ಮಾಡ್ಕೊಂಡಿದ್ದೀರಾ ಅದು ಕ್ಲಿಯರ್ ಆಗಿದೆ, ಓಕೆ. ನಿಮ್ಮ ಒಂದು ಡಿಸಿಷನ್ ಕರೆಕ್ಟ್ ಆಗಿದೆ. ಸ್ವಲ್ಪ ಲೈಫ್ ಚೇಂಜಿಂಗ್ ತರನು ಆಗ್ಬೋದು ನಿಮಗೆ ಸ್ವಲ್ಪ. ಅಂಡ್ ನೀವ್ ಯಾವ ದಾರಿಲಿ ಇದ್ದೀರಾ ಅದೇ ದಾರಿಲಿ ಹೋಗಿ, ಆ ಕಡೆ ಈ ಕಡೆ ಹೋಗುವಂತ ಕೆಲಸನ ಮಾಡಬೇಡಿ, ಅಥವಾ ಶಾರ್ಟ್ ಕಟ್ ಅದೆಲ್ಲ ಬೇಡ ಅಂತ ಹೇಳಿ ಇಲ್ಲಿ ಒಂದ್ ಸಂದೇಶ ಬರ್ತಾ ಇದೆ. ಏನಾದ್ರೂ ಹೊಸ ವಿಷಯಗಳು, ಹೊಸ ವಸ್ತುಗಳು ಅಥವಾ ಹೊಸ ಥಿಂಗ್ಸ್ ಗಳು ನಿಮ್ಮ ಲೈಫ್ ಅಲ್ಲಿ ಆಗ್ತಾ ಇದ್ರೆ ಅದನ್ನ ಎಕ್ಸೆಪ್ಟ್ ಮಾಡೋದನ್ನ ಕಲಿಬೇಕು ಅಂತ ಬರ್ತಾ ಇದೆ. ರಿಯಾಲಿಟಿನ ಎಕ್ಸೆಪ್ಟ್ ಮಾಡೋದ್ ಕಲೀರಿ, ಮೋಟಿವೇಟ್ ಆಗಿ. ಮತ್ತೆ ನಿಮಗ್ ಗ್ರೋತ್, ನನ್ ಜೀವನದಲ್ಲಿ ಇದೇನೋ ಒಂದ್ ಆಗ್ತಿದೆ, ಬಟ್ ಅದ್ರಿಂದ ನನಗೇನೋ ಪಾಠಗಳು ಸಿಗ್ತಾ ಇದೆ ಅನಿಸ್ತಾ ಇದೆ ಅಂತ ಅನ್ಕೊಂಡು ಅದರಿಂದ ಪಾಠಗಳನ್ನ ಕಲ್ತ್ಕೊಂಡು ಅದನ್ನ ಅಡ್ಯಾಪ್ಟ್ ಮಾಡ್ಕೊಂಡು ಹೋಗೋದನ್ನ ಕಲೀರಿ ಅಂತ ಬರ್ತಾ ಇದೆ. ಅಂಡ್ ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಡೆತ್ ಬಂದಿದೆ. ಇಲ್ಲಿ ಜಡ್ಜ್ಮೆಂಟ್ ಬಂದ್ಬಿಟ್ಟು, ಮೋಸ್ಟ್ಲಿ ನೀವ್ ಯಾರೆಲ್ಲ ಜಾಬಿಗೆ ಟ್ರೈ ಮಾಡ್ತಿದ್ದೀರಾ ಆಲ್ಮೋಸ್ಟ್ ನೀವು ಆಗೋ ತರಾನೇ ಇದೆ ಇಲ್ಲಿ ಜಾಬ್, ಓಕೆನಾ. ಸ್ವಲ್ಪ ನೀವು ಇಂಟರ್ವ್ಯೂಸ್ ಎಲ್ಲ ಚೆನ್ನಾಗಿ ಕೊಟ್ಟು ಕಮ್ಯುನಿಕೇಶನ್ ಎಲ್ಲ ಚೆನ್ನಾಗಿ ಮಾಡಿದ್ರಿ ಅಂದ್ರೆ ನಿಮ್ಮನ್ ಜಾಬ್ ಕೂಡ ಓಕೆ ಮಾಡ್ತಾರೆ ಅಂತ ಅನ್ಸುತ್ತೆ. ಓಕೆ ಆಯ್ತು ಅನ್ನೋ ತರ.
ಇನ್ನು ಡೆತ್ ಕಾರ್ಡ್ ಬಂದಿದೆ ಅಲ್ಲ, ಫೋರ್ತ್ ಕಾರ್ಡು. ಡೆತ್ ಬಂದ್ಬಿಟ್ಟು ಒಂಥರ ಯಾವುದೋ ಒಂದು ವಿಷಯ ನಿಮ್ಮ ಜೀವನದಲ್ಲಿ ಎಂಡ್ ಆಗೋದಕ್ಕೆ ಬಂದಿರ್ಬೋದು ಅಥವಾ ಕಂಪ್ಲೀಟ್ ಆಗೋದಕ್ಕೆ ಬಂದಿರ್ಬೋದು. ಅಂಡ್ ಈ ಒಂದು ಕಂಪ್ಲೀಷನ್ ಯಾವ ತರ ಇರುತ್ತೆ ಅಂದ್ರೆ ಸ್ವಲ್ಪ ಪೇನ್ಫುಲ್ ಆಗಿರುತ್ತೆ. ಅಂಡ್ ಅದರಿಂದ ನೀವು ಒಂದಷ್ಟು ಲೆಸನ್ಸ್ ಕೂಡ ಲರ್ನ್ ಮಾಡ್ತೀರಾ, ಜೀವನದ ಪಾಠಗಳನ್ನ ಕಲ್ತ್ಕೊಳ್ಳೋ ಕೂಡ ಆಗುತ್ತೆ. ಒಂಥರ ಪೇನ್ಫುಲ್ ಎಂಡಿಂಗು ರಿಲೇಶನ್ಶಿಪ್ ಅಲ್ಲೂ ಅಷ್ಟೇ, ಕೆಲವೊಬ್ಬರಿಗೆ ಇಲ್ಲಿ ಪೇನ್ಫುಲ್ ಎಂಡಿಂಗ್ ತೋರಿಸ್ತಾ ಇದೆ. ಅಂಡ್ ಆ ಒಂದು ರಿಲೇಶನ್ಶಿಪ್ ಎಂಡ್ ಆಗಿ ಮತ್ತೆ ಯಾವ್ದಾದ್ರು ಹೊಸ ರಿಲೇಶನ್ಶಿಪ್ ಶುರು ಆಗುವಂತದ್ದು ಅದು ಕೂಡ ಕಾಣಿಸ್ತಾ ಇದೆ ಇಲ್ಲಿ. ಆ ತುಂಬಾನೇ ಲೈಕ್ ಸ್ವಲ್ಪ ಟೈಮ್ ತಗೊಳ್ಬಹುದು, ನೀವು ಯಾವ್ದೋ ಒಂದು ಲೆಸನ್ ಕೂಡ ಕಲ್ತ್ಕೋಬಹುದು. ಕೆಲವೊಬ್ಬರಿಗೆ ಇಲ್ಲಿ ಎಲ್ಲದೂನು ಮುಗಿತೇನೋ ಅನ್ಕೊಳ್ಳೋಷ್ಟ್ರಲ್ಲಿ ಹೊಸ ಜೀವನ ಸ್ಟಾರ್ಟ್ ಆಗುವಂತದ್ದು ಕಾಣಿಸ್ತಾ ಇದೆ, ಹೊಸ ಟ್ರಾನ್ಸ್ಫಾರ್ಮ್ ಆಗೋದು ಅಥವಾ ನೀವೇ ಹೊಸ ವ್ಯಕ್ತಿಯಾಗಿ ಟ್ರಾನ್ಸ್ಫಾರ್ಮ್ ಆಗ್ಬಿಟ್ಟು ಎಲ್ಲರಿಗೂ ಶಾಕ್ ಕೊಡೋವಂಥದ್ದು. ಏನಪ್ಪಾ ಇವತ್ತು ಲೈಫ್ ಮುಗ್ದೇ ಹೋಯ್ತೇನೋ ಅನ್ಕೊಂಡ್ರೆ ಆ ಒಂದು ಘಟನೆಯಿಂದಾನೇ ಇವ್ರ ಲೈಫ್ ಚೇಂಜ್ ಆಗೋಯ್ತು, ಇವ್ರು ಒಳ್ಳೆ ಟ್ರಾನ್ಸ್ಫಾರ್ಮ್ ಆಗ್ಬಿಟ್ರು, ಇಷ್ಟೊಂದೆಲ್ಲ ಚೇಂಜಸ್, ಇಷ್ಟೊಂದೆಲ್ಲ ಲಕ್ ಬಂದೋಯ್ತು ಇವ್ರ ಜೀವನದಲ್ಲಿ, ಈ ಆತರ ಯೋಚನೆ ಮಾಡ್ತಾರಲ್ಲ ಆ ತರನು ಕೂಡ ಕಾಣಿಸ್ತಾ ಇದೆ. ಆ ಒಂದು ಘಟನೆ ಏನ್ ನಡೆಯುತ್ತೆ ಆ ಒಂದು ಘಟನೆಯಿಂದ ನಿಮ್ಗೆ ತುಂಬಾ ಒಳ್ಳೇದಾಗದ್ ಕೂಡ ಇದೆ. ನೀವು ಒಂದು ಒಳ್ಳೆ ವ್ಯಕ್ತಿಯಾಗಿ ಹೊರಗಡೆ ಬರ್ತೀರಾ, ತುಂಬಾ ಲೆಸನ್ಸ್ ಕಲ್ತ್ಕೋತೀರಾ. ಆ ಒಂದು ಜೀವನದ ಪಾಠ ಎಕ್ಸ್ಪೀರಿಯನ್ಸ್ ನ ನೀವು ಅದೊಂದು ಏನೋ ಒಂದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ, ಅದರಿಂದ ನೀವು ಒಂದಷ್ಟು ನಾಲೆಡ್ಜ್ ಕೂಡ ಗೈನ್ ಮಾಡ್ಕೋತೀರಾ. ಓಕೆನಾ, ತುಂಬಾ ವಿಷಯಗಳನ್ನ ಲರ್ನ್ ಮಾಡ್ತೀರಾ, ತುಂಬಾನೇ ಚೆನ್ನಾಗಿ ಟ್ರಾನ್ಸ್ಫಾರ್ಮ್ ಆಗ್ತೀರಾ. ಇವತ್ತು ನೋಡಕ್ ಹಿಂಗಿದ್ರು ಹಿಂಗಾಗ್ಬಿಟ್ಟಿದಾರಲ್ಲ, ಇಷ್ಟೊಂದ್ ಸ್ಟೈಲಿಶ್ ಆಗಿದಾರಲ್ಲ, ಇಷ್ಟೊಂದ್ ಪಾಶ್ ಆಗಿದಾರಲ್ಲ ಅಂತ ಹೇಳ್ತಾರಲ್ಲ, ಇಷ್ಟೊಂದ್ ಜ್ಞಾನ ಹೆಂಗ್ ಬಂತು ಇವರಿಗೆ, ಇಷ್ಟೊಂದೆಲ್ಲ ಹೆಂಗ್ ಗೇನ್ ಮಾಡ್ಕೊಂಡ್ರು ಅಂತ ಹೇಳ್ತಾರಲ್ಲ. ಸೊ ಆ ತರ ಆಗತ್ತೆ, ಒಂದು ಹೊಸ ಕಂಪ್ಲೀಟ್ಲಿ ನ್ಯೂ ಪರ್ಸನ್ ಆಗಿ ನೀವು ಚೇಂಜ್ ಆಗ್ತೀರಾ. ಅಂಡ್ ನೋಡಿದವರಿಗೆಲ್ಲ ಶಾಕ್ ಆಗತ್ತೆ, ಆ ತರ ಒಂದು ಕಂಪ್ಲೀಟ್ ನ್ಯೂ ಪರ್ಸನ್ ಆಗಿ ಚೇಂಜ್ ಆಗ್ತಿರೋದು ಕಾಣಿಸ್ತಾ ಇದೆ. ಸೆಲ್ಲಿಂಗ್ ಪ್ರಾಪರ್ಟೀಸ್ ಎಲ್ಲ ಎಸ್ ಆಗತ್ತೆ, ಸ್ವಲ್ಪ ಟೈಮ್ ಹಿಡಿಬಹುದು, ಬಟ್ ಡೆಫಿನೆಟ್ಲಿ ಆಗುತ್ತೆ ಅಂತ ಅನಿಸ್ತಾ ಇದೆ. ಒಂಥರ ಓಲ್ ಎಕ್ಸ್ಪೀರಿಯನ್ಸ್ ಯಾವ ತರ ಇರುತ್ತೆ ಅಂದ್ರೆ ಬ್ಯಾಡ್ ಆಗಿರತ್ತೆ. ಏನಾದ್ರು ಸೇಲ್ ಮಾಡಕ್ ಹೋದ್ರೆ ಅಥವಾ ಏನಾದ್ರು ಪರ್ಚೇಸ್ ಮಾಡಕ್ ಹೋದ್ರೆ ಅಷ್ಟೊಂದು ಸ್ಮೂತ್ ಆಗಿ ಹೋಗಲ್ಲ, ಅದು ತುಂಬಾ ಒಂದ್ ಸ್ವಲ್ಪ ಅಯ್ಯೋ ಏನಪ್ಪಾ ಹಿಂಗಾಗೋಯ್ತು ಅಂತ ಹೇಳ್ತಾರಲ್ಲ. ಸೊ ಆ ತರ ಒಂದು ಎಕ್ಸ್ಪೀರಿಯನ್ಸ್ ಅಂತೂ ಡೆಫಿನೆಟ್ಲಿ ಇರುತ್ತೆ. ಅಂಡ್ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ ಬರುತ್ತೆ ನಿಮಗೇನೋ ತುಂಬಾ ಎಕ್ಸ್ಪೀರಿಯನ್ಸ್ ಆಗೋದು ನನಗೆ ಫೀಲ್ ಆಗ್ತಾ ಇದೆ. ಇಲ್ಲಿ ರೀಬರ್ತ್ ಕೂಡ ಇದೆ, ಟ್ರಾನ್ಸ್ಫಾರ್ಮೇಶನ್ ಇದೆ, ಕೆಲವೊಂದಂತೂ ತುಂಬಾನೇ ಬ್ಯೂಟಿಫುಲ್ ಆಗಿದೆ. ನೀವು ತುಂಬಾ ಚೆನ್ನಾಗಿ ಎಲ್ಲದು ಆಗಿದ್ದೇ ಒಳ್ಳೇದಾಯ್ತು ಅಂತ ಹೇಳ್ತಾರಲ್ಲ ಆ ತರ ಆಗ್ಬಿಡತ್ತೆ ನಿಮ್ ಲೈಫ್ ಅಲ್ಲಿ. ಇನ್ನು ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು 9 ಆಫ್ ವಾಂಡ್ಸ್ ಬಂದಿದೆ. 9 ಆಫ್ ವಾಂಡ್ಸ್ ಬಂದ್ಬಿಟ್ಟು ಆಲ್ರೆಡಿ ನೀವು ತುಂಬಾ ಪಾಸ್ಟ್ ಅಲ್ಲಿ ತುಂಬಾನೇ ಪೆಟ್ಟು ತಿಂದಿದ್ದೀರಾ ಅಂತ ಅನ್ನಿಸ್ತಾ ಇದೆ ನಂಗೆ. ತುಂಬಾನೇ ಪೆಟ್ಟುಗಳು ಜೀವನ ಕೊಟ್ಟಿರ್ಬೋದು, ತುಂಬಾ ಪಾಠಗಳನ್ನ ಕಳ್ಸಿರ್ಬೋದು. ಅದಾದ್ಮೇಲೆ ಇವಾಗ ಪ್ರೆಸೆಂಟ್ ನೀವು ತುಂಬಾನೇ ಜಾಸ್ತಿ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ನ ಹೊತ್ಕೊಂಡಿರ್ಬೋದು, ಒಂದಕ್ಕಿಂತ ಜಾಸ್ತಿ. ಅಂದ್ರೆ ಲೈಕ್ ಯಾವ ತರ ಅಂದ್ರೆ ಅಯ್ಯೋ ಇದು ನನ್ ಮೇಲೆ, ಅದು ನನ್ ಮೇಲೆನೆ, ಇದನ್ನು ನಾನೇ ನೋಡ್ಕೋಬೇಕು, ಅದನ್ನು ನಾನೇ ನೋಡ್ಕೋಬೇಕು, ಆ ತರ ಒಂದು ಎಕ್ಸ್ಪೀರಿಯನ್ಸ್. ಬಟ್ ನಿಮಗೆ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಅನ್ಸಿದ್ರು ಕೂಡ ನಾನು ಎಲ್ಲ ಒಂದ್ ಕಡೆ ನನ್ ಕೈಯಲ್ಲಿ ಆಗತ್ತೆ ನಾನ್ ಮಾಡ್ತೀನಿ ಅಂತ ಮಾಡ್ತಿರೋದು ಕೂಡ ಕಾಣಿಸ್ತಾ ಇದೆ. ಅದು ಒಳ್ಳೇದಲ್ಲ, ಯಾಕೆಂದ್ರೆ ನಮ್ ಕೈಯಲ್ಲಿ ಎಷ್ಟಾಗತ್ತೆ ಅಷ್ಟನ್ನ ಮಾತ್ರ ನಾವು ಮಾಡ್ಬೇಕು. ಅದಕ್ಕಿಂತ ಜಾಸ್ತಿ ಮಾಡ್ತೀವಿ ಅಂದ್ರೆ ನಿಮಗೆ ಇನ್ನೂ ಜಾಸ್ತಿ ಹರ್ಟ್ ಆಗತ್ತೆ. ಅಂಡ್ ತುಂಬಾನೇ ಜಾಸ್ತಿ ರೆಸ್ಪಾನ್ಸಿಬಿಲಿಟೀಸ್ ಆಗಿ ಕನ್ಫ್ಯೂಸ್ ಆಗ್ತೀರಾ, ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ, ಎನರ್ಜಿ ಎಲ್ಲಾದ್ರೂ ಡ್ರೈನ್ ಆಗ್ತಿರತ್ತೆ. ನಿಮಗೆ ಸ್ಟ್ರೆಂತ್ ಇದೆ ಅಂಡ್ ನೀವು ಒಂಥರ ಯಾವ ತರ ಅಂದ್ರೆ ಒಂಥರ ಡಿಫೆನ್ಸಿವ್ ಸ್ಟ್ರೆಂತ್ ಹೇಳ್ತಾರೆ ಗೊತ್ತಾ, ಒಂಥರ ಸೈನ್ಯದಲ್ಲಿ ಎನರ್ಜಿ ಇರತ್ತಲ್ಲ ಆ ತರ ಒಂದು ಎನರ್ಜಿ ಕೂಡ ಇದೆ. ಇಲ್ಲಿ ಫೈರ್ ಎಲಿಮೆಂಟ್ಸ್ ಕೂಡ ಕಾಣಿಸ್ತಾ ಇದೆ, ಫೈರ್ ಎನರ್ಜಿ ಇರೋಂತ ರಾಶಿಯವರು ಕೂಡ ಇಲ್ಲಿ ನೋಡ್ತಾ ಇದ್ದೀರಾ. ಎನರ್ಜಿ ಎಲ್ಲ ಇದೆ, ಚೆನ್ನಾಗಿದೆ. ನೀವ್ ಅನ್ಕೊಳ್ತೀರಾ ಎಲ್ಲ ಕಂಟ್ರೋಲ್ ಅಲ್ಲಿ ಇದೆ, ನಾನು ಕಂಟ್ರೋಲ್ ಅಲ್ಲಿ ಇದ್ದೀನಿ ಅಂತ ಹೇಳಿ. ಬಟ್ ಆಕ್ಚುಲಿ ನೀವು ಕೆಲವೊಂದು ವಿಷಯಗಳೆಲ್ಲ ಔಟ್ ಆಫ್ ಕಂಟ್ರೋಲ್ ಆಗ್ಬಹುದು. ಓಕೆನಾ, ನಿಮಗೆ ಅವಾಗವಾಗ ಭಯ ಕಾಡ್ತಿರ್ಬೋದು, ಯಾರಾದ್ರೂ ಬಂದು ಏನಾದ್ರು ಹಾರ್ಮ್ ಮಾಡ್ಬಿಡ್ತಾರೇನೋ, ನನ್ನಲ್ಲಿರುವಂತ ಯಾವ್ದಾದ್ರು ವಸ್ತುನ ಎತ್ಕೊಂಡು ಹೋಗ್ಬಿಡ್ತಾರೇನೋ, ಅಥವಾ ಒಂಥರ ಭಯ, ಆಂಗ್ಸೈಟಿ, ಏನೋ ಒಂಥರ ತಳಮಳ. ಸೊ ಇದೆಲ್ಲ ಆಗ್ತಿರತ್ತೆ, ಭಯ ಪಡ್ಬೇಡಿ, ಇದೆಲ್ಲ ಸಿಚುವೇಶನ್ ಅಲ್ಲಿ ಅಷ್ಟೇ, ನಿಮಗೆ ಇವಾಗ ಅನ್ನಿಸ್ತಿರೋ ಫೀಲಿಂಗ್ಸ್ ಅಷ್ಟೇ. ಡೆಫಿನೆಟ್ಲಿ ನೀವು ಪ್ರೊಟೆಕ್ಟೆಡ್ ಆಗಿದ್ದೀರಾ, ಎಕ್ಸ್ಪೆಷಲಿ ದೇವ್ರ ಕಡೆಯಿಂದ ಪ್ರೊಟೆಕ್ಟೆಡ್ ಆಗಿದ್ದೀರಾ, ಪ್ರೊಟೆಕ್ಟಿವ್ ಅಂತ ಹೇಳ್ತಾರಲ್ಲ. ಸೊ ಆ ತರ ಒಂದು ಎನರ್ಜಿ ಕಾಣಿಸ್ತಾ ಇದೆ. ನೀವು ಔಟ್ ಆಗಿದ್ರು ಕೂಡ ಎಲ್ಲಾರನ್ನು ವಾಚ್ ಮಾಡ್ತಿರೋದು, ಎಲ್ಲರ ಕಡೆ ಕಣ್ಣಿಟ್ಟಿರೋದು, ಯಾರ ಜೀವನದಲ್ಲಿ ಏನಾಗ್ತಿದೆ, ಯಾರ ಜೀವನದಲ್ಲಿ ಏನೇನ್ ಹೊಸ ಹೊಸ ಬದಲಾವಣೆಗಳಾಗ್ತಿದೆ ಅಂತ ಹೇಳಿ ಎಲ್ಲರ ಬಗ್ಗೆನೂ ಅಂತದ್ದು ಇಲ್ಲಿ ಕಾಣಿಸ್ತಾ ಇದೆ. ತುಂಬಾ ಓವರ್ ಆಗಿ ಎಲ್ಲದನ್ನು ಸ್ಟಫ್ ನ ಮೈ ಮೇಲೆ ಎಳ್ಕೊಂಡು ಮಾಡಕ್ ಹೋಗ್ಬೇಡಿ, ಅದ್ರಿಂದ ನಿಮ್ಮ ಎನರ್ಜಿ ತುಂಬಾ ಡ್ರೈನ್ ಆಗುತ್ತೆ. ಸೊ ಪ್ರೊಟೆಕ್ಟ್ ಯುವರ್ ಸೆಲ್ಫ್, ಪ್ರೊಟೆಕ್ಟ್ ಯುವರ್ ಎನರ್ಜಿ ಅಂಡ್ ಆಲ್ಸೋ ಪ್ರೊಟೆಕ್ಟ್ ಯುವರ್ ಸರೌಂಡಿಂಗ್ ಅಂತ ಹೇಳ್ತಾರಲ್ಲ ಆ ತರ. ಇಲ್ಲಿ ನಮ್ಮ 9 ಅನ್ನೋದು 3 ಸರಿ
3 ಮಾಡಿದ್ರೆ 9 ಆಗುತ್ತಲ್ವಾ. ಸೊ ಬಾಡಿ, ಮೈಂಡ್, ಸ್ಪಿರಿಟ್, ಬಾಡಿಗೂ ರೆಸ್ಟ್ ಬೇಕು, ಮೈಂಡ್ಗೂ ರೆಸ್ಟ್ ಬೇಕು, ನಿಮ್ಮ ಒಂದು ಸೋಲ್ಗೂ ಕೂಡ ರೆಸ್ಟ್ ಬೇಕು. ದಯವಿಟ್ಟು ಆ ಒಂದು ರೆಸ್ಟ್ ಬಗ್ಗೆ ಗಮನ ಇರಲಿ. ಕೆಲವೊಂದು ವಿಸ್ಡಮ್ ಅಂದ್ರೆ ಸ್ವತಂತ್ರ ನಿಮಗೆ ಆಲ್ರೆಡಿ ಇದೆ ಅಂತ ಅನ್ಸುತ್ತೆ. ರೆಸ್ಪಾನ್ಸಿಬಿಲಿಟಿ ಮಾಡ್ಲೇಬೇಕು. ನೀವು ಸ್ವಲ್ಪ ಸೆನ್ಸಿಟಿವ್ ಇದ್ದೀರಾ ಅಂಡ್ ಆಲ್ಸೋ ತುಂಬಾ ವಿಷಯಗಳನ್ನ ಎಕ್ಸ್ಪೀರಿಯನ್ಸ್ ಮಾಡೋದು ಕೂಡ ಆಗುತ್ತೆ. ಜಾಸ್ತಿ ಒಂಥರ ಬ್ಯಾಟಲ್ ಯಾವಾಗ್ಲೂ. ಏನಾದ್ರೂ ಪಡ್ಕೋಬೇಕು ಅಂದ್ರೆ ಅಷ್ಟು ಈಸಿ ಇಲ್ಲ. ನಿಂತ್ಕೋಬೇಕು ಅಥವಾ ಕೇಳ್ಬೇಕು ಅಥವಾ ಸ್ಟ್ರಾಂಗ್ ಆಗಿ ಓಡಾಡ್ಬೇಕು, ಆ ತರ ಒಂದು ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಬಟ್ ಎಲ್ಲಾದ್ರೂ ನಿಮಗೆ ಏನಾದ್ರೂ ಒಂದು ಲೆಸನ್ ಕಲ್ಸೋದಕ್ಕೇನೆ ಬಂದಿರೋಂಥದ್ದು. ಜಾಸ್ತಿ ವರಿ ಮಾಡಬೇಡಿ, ಜಾಸ್ತಿ ಅನಗತ್ಯ ರೆಸ್ಪಾನ್ಸಿಬಿಲಿಟೀಸ್ ನ ಮೈ ಮೇಲೆ ಎಳ್ಕೋಬೇಡಿ ಅಂತ ಹೇಳಿ ಒಂದು ಸ್ಟ್ರಾಂಗ್ ಮೆಸೇಜ್ ಬರ್ತಿದೆ. ಅಂಡ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ನಮ್ಮ ಭಗವಾನ್ ಶಿವರಿಂದ ಭಯ ಪಡಬೇಡಿ, ನಾನಿದ್ದೀನಿ ಅನ್ನೋ ಒಂದು ಸ್ಟ್ರಾಂಗ್ ಆಗಿರುವಂತ ಮೆಸೇಜ್ ಬರ್ತಾ ಇದೆ. ಓಕೆನಾ? ಯಾರು ಬಂದು ನಿಮ್ಮನ್ನೇನು ಮಾಡಕ್ಕಾಗಲ್ಲ. ನಿಮಗ್ ಭಯ ಆದ್ರೆ ನನ್ನನ್ನ ನೆನಪಿಸ್ಕೊಳ್ಳಿ ಅನ್ನೋ ಒಂದು ಸ್ಟ್ರಾಂಗ್ ಮೆಸೇಜ್ ಕೂಡ ಬರ್ತಾ ಇದೆ. ಹೋಪ್ಫುಲಿ ಈ ರೀಡಿಂಗ್ ನಿಮಗೆ ಇಷ್ಟ ಆಯ್ತು, ರೆಸೊನೇಟ್ ಆಗಿರತ್ತೆ ಅಂತ ಅನ್ಕೊಂಡು ನಾನು ಈ ರೀಡಿಂಗ್ ನ ಮುಗಿಸ್ತಾ ಇದ್ದೀನಿ ಗೈಸ್. ಮತ್ತೆ ಲೈಕ್ ಯಾರೆಲ್ಲ ಇನ್ನು ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ. ಅಂಡ್ ಆಸ್ ಯೂಶುವಲ್ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ವಾಟ್ಸ್ಆಪ್ ನಂಬರ್ ಇರುತ್ತೆ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಬಹುದು ನನ್ನ. ಅಂಡ್ ಆಲ್ಸೋ ಯಾವ್ದಾದ್ರು ಟಾಪಿಕ್ ಬಗ್ಗೆ ನಿಮಗೆ ವಿಡಿಯೋಸ್ ಮಾಡಬೇಕು, ಯಾವ್ದಾದ್ರು ಟಾಪಿಕ್ ಬಗ್ಗೆ ಅಂದ್ರೆ ನೀವು ಅದನ್ನ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಬಹುದು. ಸೊ ಇವತ್ತಿನ ಒಂದು ರೀಡಿಂಗ್ ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಂಡು ವಿಡಿಯೋನ ಸಂಪೂರ್ಣವಾಗಿ ನೋಡಿದಕ್ಕಾಗಿ ಧನ್ಯವಾದಗಳು ಗೈಸ್. ಮತ್ತೆ ಮುಂದಿನ ರೀಡಿಂಗ್ ಅಲ್ಲಿ ಸಿಗೋಣ. ಅಂಟಿಲ್ ದಟ್ ಕೀಪ್ ವಾಚಿಂಗ್ 777 ಕನ್ನಡ ಟ್ಯಾರೋಟ್ ರೀಡಿಂಗ್. ಥ್ಯಾಂಕ್ ಯು ಸೋ ಮಚ್.